ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅಭಿನಯದ ಯುವರತ್ನ ಚಿತ್ರದ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸಾಂಗ್. ಈ ಸಾಂಗ್ ನ ಅಷ್ಟು ಮ್ಯಾಜಿಕಲ್ ಆಗಿ ಕೊರಿಯೋಗ್ರಾಫ್ ಮಾಡಿದ್ದು ನಮ್ಮೆಲ್ಲರ ಹೆಮ್ಮೆಯ ಚಿನ್ನಿ ಮಾಸ್ಟರ್. ಚಿನ್ನಿ ಮಾಸ್ಟರ್ ಕೋಇನ್ಸಿಡೆನ್ಸ್ ಏನಂದ್ರೆ ಆ ಸಾಂಗ್ ಕೊರಿಯೋಗ್ರಫಿ ಶೂಟ್ ಆಗಿದ್ದು ಇದೇ ಫ್ಲೋರ್ ಅಲ್ಲಿ. ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು ಚಿನ್ನಿ ಮಾಸ್ಟರ್ಗೆ ಪ್ಲೀಸ್. ಮಾಸ್ಟರ್, ಸೊ ನಿಮ್ಮಿಂದನೇ ಮಾತು ಶುರು ಮಾಡ್ತೀನಿ ಮಾಸ್ಟರ್. ಆಕ್ಚುಲಿ ಅಪ್ಪು ಸಾಂಗ್ ಡ್ಯಾನ್ಸ್ ಯೂಶುವಲ್ ಆಗಿ ಇರುತ್ತೆ, ಬಟ್ ಅಪ್ಪು ಸಾಂಗ್ ಡ್ಯಾನ್ಸ್ ಕೊರಿಯೋಗ್ರಾಫ್ ಮಾಡೋದೇ ಒಂದು ದೊಡ್ಡ ಮ್ಯಾಜಿಕ್ ಆಗಿರುತ್ತೆ. ಇಟ್ ವಾಸ್ ಅ ಗ್ರೇಟ್ ಜರ್ನಿ ಫಾರ್ ಮೀ ಆ್ಯಂಡ್ ಐ ವಾಸ್ ಸೋ ಅನ್ಫಾರ್ಚುನೇಟ್. ಅದು ಅಪ್ಪು ಜೊತೆನಲ್ಲಿ ನನ್ನ ಲಾಸ್ಟ್ ಸಾಂಗ್ ಆಯಿತು. ಯಾವಾಗ ಆ ಸಾಂಗ್ ಪ್ಲೇ ಮಾಡಿದ್ರೆ ಆ್ಯಂಡ್ ಐ ಸಿ ದಟ್ ಸಾಂಗ್, ಐ ಫೀಲ್ ದಟ್ ಐ ಆಮ್ ಸೀಯಿಂಗ್ ಅಪ್ಪು ಆಲ್ವೇಸ್. ಸೊ ದಟ್ ಈಸ್ ಮೈ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ. ಬಟ್ ಚೆರಿ ಸೂಪರ್ ಡ್ಯಾನ್ಸರ್. ನೀನು ಒನ್ ಆಫ್ ದ ಬೆಸ್ಟ್ ಡ್ಯಾನ್ಸರ್ಸ್ ನ ಹೇಳ್ಬೋದು. ಎಸ್ಪೆಷಲಿ ಒನ್ ಮೂಮೆಂಟ್ ಇತ್ತು ವೇರ್ ಯು ಕೀಪ್ ಯುವರ್ ಲೆಗ್ ಆನ್ ಯರ್ ಶೋಲ್ಡರ್, ಟಿಂಗ್ ಟಿಂಗ್ ಅಂತ ಬಂದ್ಬಿಡ್ತೀಯ. ಅಷ್ಟು ಫ್ಲೂಯೆಂಟ್ಸ್ ಆಗಿ ಅಷ್ಟು ಬ್ಯೂಟಿಫುಲ್ ಆಗಿ ಮಾಡ್ತೀಯ. ಥ್ಯಾಂಕ್ ಯು ಸರ್. ಆ್ಯಂಡ್ ಯಶ್ ನಾನ್ ಡ್ಯಾನ್ಸರ್ ಆಗಿ ಬಂದ್ಬಿಟ್ಟು ಇಷ್ಟೊಂದು ಬ್ಯೂಟಿಫುಲ್ ಆಗಿ ಈ ಕಂಪೋಸಿಷನ್, ಆಮೇಲೆ ದಿ ವೇ ಆಫ್ ಹೌ ಯು ಡ್ಯಾನ್ಸ್ ವಾಸ್ ಅಮೇಸಿಂಗ್. ಒಂದೆರಡು ಜಾಗನಲ್ಲಿ ವಿ ಜಸ್ಟ್ ಮಿಸ್ ಸಮಥಿಂಗ್. ಅದಕ್ಕೋಸ್ಕರ ಐ ಥಿಂಕ್ ಒಂದು ಹಾಫ್ ಮಾರ್ಕ್ ಡಿಫ್ರೆನ್ಸ್ ಇರ್ಬೋದು. ಅದರ್ವೈಸ್ ದಿಸ್ ವಾಸ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು so much. ರಕ್ಷಿತಾ ಮ್ಯಾಮ್. Best part about Chinni Master ji is without dancing to show something alano with beautiful frames. Nan prakara for a choreographer, it's very challenging. And Chinni Prakash Master does an amazing job with that. You know, Anu, today he had keltirvaga appu tumba napka bandru. I was telling Anna also same thing. You know, his images were coming right in front of us. It's a beautiful memory, Anu. He had ee cinema one beautiful memory appudu. But today Cherry was amazing. Cherry. Every single moment, every single posture ashtu chanag madda avanu. Yashaswini was also very very nice. Nange I want to see Yashaswini do much better than what she's doing. But for me, I just couldn't take my eyes off Cherry today. Damn good Cherry. ಥ್ಯಾಂಕ್ ಯು ಸೋ ಮಚ್. ಅಣ್ಣ, ಅಪ್ಪು ಸಾಂಗ್ಸೇ ಹಂಗೆ. ಸ್ಟಾರ್ಟಿಂಗ್ ಅಪ್ಪು ಸಿನಿಮಾಯಿಂದ ಎಲ್ಲ ಯಾವ್ದಾರ ಒಂದೊಂದು ಸಾಂಗ್ ಒಂದು ಏನೋ ಒಂದು ಪೆಕ್ಯುಲರ್ ಇರುತ್ತೆ. ಅಪ್ಪು ಸಾಂಗ್ ತಗೊಳ್ಳಿ, ಎನಿ ಸಾಂಗ್ ಅಪ್ಪು ಒಂದೊಂದು ಫಿಲ್ಮ್ಲಿ ಅಪ್ಪುನೇ ಜ್ಞಾಪಕ ಬರ್ತಾನೆ. ಅದ್ರಲ್ಲಿ ನನಗೆ ಇಷ್ಟವಾದ ಇನ್ನೊಂದು ಸಾಂಗ್ ಇದೆಯೋ ಯುವರತ್ನದು ನಿನ್ನ ಜೊತೆ, ಕಣ್ಣು ಮುಚ್ಕೊಂಡ್ರೆ ಸಾಕು ಅಪ್ಪುನೇ ಜ್ಞಾಪಕ ಬರ್ತದೆ. ಐ ಥಿಂಕ್ ಈ ಹ್ಯಾಸ್ ಗಾಟ್ ಅ ಸ್ಪೆಷಲ್ ಸ್ಟೈಲ್. ಅಂದರೆ ಏನಂದರೆ ಅದು ಈ ಸಾಂಗ್ಲಿ ಡ್ಯಾನ್ಸ್ ಮೂಮೆಂಟ್ ಜಾಸ್ತಿ ಮಾಡಿಲ್ಲ ಅಪ್ಪು, ಬಟ್ ದ ವೇ ಹಿ ಕ್ಯಾರೀಸ್ ಹಿಮ್ಸೆಲ್ಫ್, ಆ ಸ್ಟೈಲು, ಆ ಸ್ಮೈಲು, ಅದೇ ಆ ಸ್ಮೈಲ್ ಒಂದು ಫೈಲ್ ಹಾಕೊಂಡು ಲೋಡ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಇಲ್ಲ, ದಿಸ್ ಇಸ್ ಪ್ರಾಮಿಸ್. ಎಷ್ಟು ಚೆನ್ನಾಗಿದೆ ಅಂದ್ರೆ ಅದು ಮರೆಯೋಕ್ಕೆ ಆಗಲ್ಲ. ಕಣ್ಣು ಜ್ಞಾಪಕ ಬರುತ್ತೆ, ಒಂದು ಬೇಜಾರಾಗ್ಬಿಡುತ್ತೆ. ಏನೇ ಹಚ್ಚಿ ಇಷ್ಟ ಬೇಗ ಹೋಗ್ಬಿಟ್ನಲ್ಲ ಅವನು. ಒಂದೊಂದ್ಸತಿ ಅವಳು ಬಂದ್ಬಿಡುತ್ತೆ ಈ ಸಾಂಗ್ ಆಡ್ಬೇಕಾದ್ರೆ. ನನಗೆ ಅಷ್ಟೊಂದು ಇಷ್ಟ ಈ ಸಾಂಗ್. ಏನೋ ಐ ಥಿಂಕ್ ದೇರ್ ಸಮ್ ಸೀಕ್ರೆಟ್ ಇನ್ ದಿಸ್ ಸಾಂಗ್. ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಹೆಂಗಂತ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಬಟ್ ಇವತ್ತು ಚೆರಿ ಅಂಡ್ ಯಶಸ್ವಿನಿ ಮಾಡಿದ್ದು ನಿಜವಾಗ್ಲೂ ಅಪ್ಪು ಅಂಡ್ ಇನ್ನೊಬ್ರು ಮಾಡ್ದಂಗೆ ಇತ್ತು ಅದು ಸಾಂಗ್. ಥ್ಯಾಂಕ್ ಯು ಸೋ ಮಚ್. ಚೆರಿ, ಐ ಥಿಂಕ್ ಅಮೇಸಿಂಗ್ ಯು ವೇರ್. ಗಾಡ್ ಬ್ಲೆಸ್ ಯು. Thank you, sir. ಥ್ಯಾಂಕ್ ಯು ಅಣ್ಣ. ಐ ವಾಂಟ್ ಟು ಟೇಕ್ ದಿಸ್ ಆಪರ್ಚುನಿಟಿ ಮ್ಯಾಮ್ ಆ್ಯಂಡ್ ಸೇ, ಇವತ್ತು ನಮ್ಮ ಜೊತೆ ಈ ಒಂದು ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮದಲ್ಲಿ ಅವ್ರು ಎಂಥ ಲೆಜೆಂಡು ಚಿನ್ನಿ ಮಾಸ್ಟರ್. ಅಮಿತಾಬ್ ಬಚ್ಚನ್ ಸರ್ ಇಂದ ಹಿಡಿದು ಇವತ್ತಿನ ಯಂಗ್ಸ್ಟರ್ ಓರ್ವ ರಣಬೀರ್ ಕಪೂರ್, ರಣವೀರ್ ಸಿಂಗ್, ರಿತಿಕ್ ರೋಷನ್, ಯು ನೇಮ್ ದ ಆಕ್ಟರ್, ಆ ಜನರೇಷನ್ ಇಂದ ಹಿಡಿದು ಈ ಜನರೇಷನ್ ವರೆಗೂ ಕೊರಿಯೋಗ್ರಾಫ್ ಮಾಡಿ ಅಷ್ಟು ಸಿಂಪಲ್ ಆಗಿ ಅಲ್ಲಿ ಕುತ್ಕೊಂಡು ಪ್ರತಿ ಬಾರಿ ಇಲ್ಲೇನೋ ಆದಾಗ ಅದನ್ನ ಹೆಂಗ್ ಮಾಡ್ತೀರಾ, ಇದು ಹೇಗ್ ಮಾಡಿದ್ರಿ, ನಾನು ಈಗ್ಲೂ ಕಲಿತೀನಿ ಅಂತ ಹೇಳುವಂತ ಒಂದು ಸಿಂಪ್ಲಿಸಿಟಿ ಇದೆಯಲ್ಲ, ನಿಜವಾಗ್ಲೂ ನಾನ್ ಆಗಿರ್ಬೋದು, ಇಲ್ಲಿರೋ ಪ್ರತಿಯೊರ್ವ ಕಂಟೆಸ್ಟೆಂಟ್ ಆಗಿರ್ಬೋದು, ತುಂಬಾ ಪುಣ್ಯ ಮಾಡಿದ್ದಾರೆ ಮಾಸ್ಟರ್ ನಿಮ್ಮ ಜೊತೆ ಇಲ್ಲಿ ಕೆಲಸ ಮಾಡೋದಕ್ಕೆ. ನೀವು ನಮ್ಮ ಕನ್ನಡ ಅಷ್ಟೇ ಅಲ್ಲ, ಭಾರತೀಯ ಚಿತ್ರರಂಗದ ಒಂದು ದೊಡ್ಡ ಆಸ್ತಿ. ನಮ್ಮ ಲೆಜೆಂಡ್ ಚಿನ್ನಿ ಮಾಸ್ಟರ್ಗೆ ಬರಲಿ ಚಪ್ಪಾಳೆ. ಅಂಡ್ ರಾಘು, ಫೈರ್ ಬ್ರ್ಯಾಂಡ್ ನಾವು ಫಸ್ಟ್ ಅವ್ರನ್ನ ಸೆಲೆಬ್ರೇಟ್ ಮಾಡಬೇಕು ಪ್ಲೀಸ್. ಈ ಫೈರ್ ಬ್ರ್ಯಾಂಡ್ ನಮ್ಮ ಚಿನ್ನಿ ಮಾಸ್ಟರ್ಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್, ಥ್ಯಾಂಕ್ ಯು. ಆ್ಯಕ್ಚುಲಿ ಇದು ಬಂದು ನನ್ನ
ಮೋಸ್ಟ್ ಫೇವ್ರೆಟ್ ಸಾಂಗ್ ಮ್ಯಾಮ್. ಆ. ಯಾಕೆ ಅಂದ್ರೆ ನಾನು ಡ್ಯಾನ್ಸ್ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಸಾಂಗ್ ನನಗೆ ಡ್ಯಾನ್ಸ್ ಗೊತ್ತಿಲ್ದಿರುವಾಗ ಓನ್ ಕೊರಿಯೋಗ್ರಫಿ ಮಾಡಿದೀನಿ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಈ ಸಾಂಗ್ಗೆ, ಅದು Oh, that's so ಲಾಕ್ಡೌನ್ nice. ಟೈಮಲ್ಲಿ. That's so nice. ಬಟ್ ಐ ಟ್ರೈಡ್ ಮೈ ಬೆಸ್ಟ್ ಮ್ಯಾಮ್. ಐ ಹೋಪ್ ಐ ಗೇವ್ ಮೈ ಬೆಸ್ಟ್. ಚೆರಿ, ಯು ಟ್ರೈಡ್ ವೆರಿ ಬೆಸ್ಟ್. ಇಟ್ಸ್ ಓಕೆ, ನಿನ್ ತಪ್ಪಲ್ಲ. ಆ ಬಾಲ್ ಒಂದೊಂದ್ಸಲಿ ಮಾತು ಕೇಳಲ್ಲ, ಏನ್ ಮಾಡಕ್ಕಾಗಲ್ಲ. ಬಟ್ ಯಶಸ್ವಿನಿ ನಿನ್ ಮಾತು ಕೇಳ್ತಾಳೆ. ಸುಚಿ ಕರೆಕ್ಟ್ ಅಲ್ಲ ಬೇಬಿ? ಬೆಳಿಗ್ಗೆ ನಿನ್ನ ಹತ್ರ ಏನ್ ಹೇಳ್ದೆ ಅದನ್ನ ಹೇಳು ಬಾ ಇಲ್ಲಿ. ಏನೇನ್ ಮಾತೆಲ್ಲ ಕೇಳ್ತಾರೆ? ಅನೋಕ, ಹಾ. ನೀವು ಬೆಳಗ್ಗೆಯಿಂದ ಬರೀ ಚರಿ ಗೊತ್ತಿದ್ದು ಹಿಂಗ್ ಮಾಡಿದ್ ನೋಡಿದ್ರಿ, ಯಶು ಮಾಡೋದ್ ಗೊತ್ತಿಲ್ವಾ? ಯಶು ಅವ್ನ್ ಚರಿ ಆಚೆ ಊಟ ತಿಂದ್ರೆ ಪಾಪ ಅವ್ನ್ ಬಾಡಿ, ಅವ್ನ್ ಫುಲ್ ಡಯಟ್ ಫುಡ್, ಅದಕ್ಕೆ ಮನೆ ಊಟನೇ ತಗೊಂಬರೋದು. ಮತ್ತೆ ನಿಕ್ಕೆ- ಪಿಕಪ್ ಡ್ರಾಪ್ ಯಶುನೇ ಮಾಡೋದು. ಹೌದಾ? ಮತ್ತೆ ಚೆರಿಗೆ ಒಂದು ಹೋಟೆಲ್ ಇದೆ, ಅಲ್ಲಿ ದೋಸೆ ಚೆನ್ನಾಗಿ ಮಾಡ್ತಾರಂತೆ. ಓ. ಸೊ ಯಶುನು ಅಲ್ಲೇ ಹ್ಯಾಬಿಟೈಟ್ ಆಗ್ಬಿಟ್ಟಿದೆ. ಓಹ್. ನೈಟ್ ಹೊತ್ತು ಅಲ್ಲೇ ಹೋಗ್ತಿನ್ನೋದು ಇಬ್ರುನು. ನೈಟ್ ಹೊತ್ತು ಇಬ್ರು ದೋಸೆ ತಿನ್ನಕ್ ಹೋಗ್ತಾರೆ. ಹಾ. ಆಫ್ಟರ್ ದೋಸೆ ರಿಹಾರ್ಸಲ್ಸ್ ತಿನ್ನೋಕೆ ಮ್ಯಾಮ್, ಮನೆಗೆ ಹೋಗುವಾಗ ಏನೋ ನಡೀತಾ ಇದೆ ನಿಮ್ಮಿಬ್ರು ಮಧ್ಯದಲ್ಲಿ, ಹೇಳೋ. You can just tell us. Hey. We will not tell anybody. Tell. ನಾವ್ ಯಾರಿಗೂ ಹೇಳಲ್ಲ. ಏನಿಲ್ಲ ಮ್ಯಾಮ್, ರಿಹಾರ್ಸಲ್ಸ್ ನಡೀತಿದೆ ಚೆನ್ನಾಗಿ. ಆಮೇಲೆ ಬೆಳಗ್ಗೆ ತಿಂಡಿ ನೀನ್ ಮಧ್ಯಾಹ್ನ ಮಾಡಲ್ವಂತೆ, ಬೆಳಗ್ಗೆ ಎಲ್ಲರಿಗೂ ಕೊಡ್ತಾಳಂತೆ. ಮಧ್ಯಾಹ್ನದ ಊಟ ಸೆಪ್ರೇಟ್ ಆಗಿ ಬರುತ್ತಂತೆ. ಏನ್ ಗುರುಜಿ? ಎಲ್ಲಿದೆ? ಮೇಡಮ್ ಇವ್ರು ಹೇಳ್ತಾ ಇದ್ದಾರೆ ಏನಿಲ್ಲ ಅಂತ. ಏನಿದೆ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ, ತಗೊಂಬರ್ರೋ. ಮೇಡಮ್, ಮೊನ್ನೆ ಮಿಸ್ಟರ್ ಅಕುಲ್ ಬಾಲಾಜಿ ಜಪಾನ್ಗೆ ಹೋದಾಗ ಈ ಒಂದು ವಾಚ್ ನ ತಗೊಂಬಂದಿದ್ರು ಮೇಡಮ್. What is that, Anu? ಇಟ್ಸ್ ಅ ಸ್ಪೆಷಲ್ ವಾಚ್ That ಮೇಡಮ್. Amir Khan movie type ಆ? ಈ ವಾಚ್ ನ ಯಾರು ಹಾಕೋತಾರೆ? ಯಾರ ಕೈ ಕಟ್ತೀನೋ ಅವ್ರ ಹೃದಯದಲ್ಲಿ ಎಷ್ಟು ಲವ್ ಇದೆ ಅನ್ನೋದು ನಮಗ್ ಗೊತ್ತಾಗುತ್ತೆ ಮೇಡಮ್. ಮೇಡಮ್ ಇವನೇನ್ ಮಾಡ್ಬೇಕಾಗಿಲ್ಲ, ಎದುರುಗಡೆ ಇರೋ ಯಶುನ ಬರೀ ನೋಡಿದ್ರೆ ಸಾಕು ಆ ವಾಚ್ ಹೇಳುತ್ತೆ ಮೇಡಮ್ ಎಷ್ಟು ಲವ್ ಇದೆ ಅಂತ. ಅವ್ನ್ ಪಲ್ಸ್ ರೀಡ್ ಮಾಡಿ ಹೇಳುತ್ತೆ ಮೇಡಮ್. ನಂಗೆ ತುಂಬಾ ಇಷ್ಟ ಆಗ್ತಿದೆ ಅವ್ರಿಗೆ. ಪಲ್ಸ್ ರೇಟ್ ಹಾಕ್ರೋ. ಯಶು ನೀನ್ ಅವನ್ನ ನೋಡು, ಚೆರಿ ನೀನ್ ಇವಳನ್ನ ನೋಡು, ಹತ್ರ ಬಾ. ಸೆವೆನ್ 80 90 100 ಏನ್ರೋ ನಡೀತಾ ಇದೆ ಮೇಡಮ್. 128 ನಿಂತೋಯ್ತು ಮೇಡಮ್. ಮೇಡಮ್ ಜನರಲ್ ಆಗಿ ನನ್ನ ಪ್ರಕಾರ 70 to 80 ಇರುತ್ತೆ ಅನ್ಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಪಲ್ಸ್ ರೇಟ್ ವಾಚ್ ಅಲ್ಲೆಲ್ಲ ಒಂದು ಅಪ್ರಾಕ್ಸಿಮೇಟ್ಲಿ ಅಷ್ಟಿರುತ್ತೆ. ಬಟ್ ಈ ಹುಡುಗ ಅವಳನ್ನ ನೋಡಿದ್ರೆ ಸಾಕು 128 ಇದೆ ಪಲ್ಸ್ ರೇಟ್. ಅಂದ್ರೆ ಅವನ ಹೃದಯದಲ್ಲಿ ಯಶು ಬಗ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ನಮಗ್ ಗೊತ್ತಾಗುತ್ತೆ. ಇಬ್ರು ಖುಷಿಯಾಗಿ ಒಬ್ರು ಕೈ ಇಟ್ಕೊಂಡು ಒಬ್ರು ಜಾಲಿಯಾಗಿ ಖುಷಿಯಾಗಿರಿ, ಓಕೆನಾ? ಸಂತೋಷವಾಗಿ